ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಅಂದರೆ ಇವತ್ತು ನಾನು ಫ್ಲಿಪ್ಕಾರ್ಟ್ ಹಾಲ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಮಾಡೋ ಐಡಿಯಾ ಇರಲಿಲ್ಲ. ಒಟ್ಟಿಗೆ ಎಲ್ಲ ಆರ್ಡರ್ ಮಾಡಿದೆ, ಎಲ್ಲ ಬಂದಿದೆ. ಇನ್ನೂ ಸ್ವಲ್ಪ ಬರೋದಿದೆ, 2-3 ಬಂದಿಲ್ಲ ಇನ್ನು. ಬಟ್ ಮಿಕ್ಕಿದೆಲ್ಲ ಬಂದಿದೆ. ಬಟ್ ನಾನು ಇಷ್ಟು ಎಲ್ಲ ಮಾಡಲ್ಲ, ಒಂದು 3-4 ಯಾವುದಾದ್ರೂ ಮಾಡ್ತೀನಿ ಅಷ್ಟೇ. ಯಾವುದಾದ್ರೂ 3-4 ತೋರಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅದೆಲ್ಲ ಬಂದಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಸ್ವಲ್ಪ ಮಾಡಿ ನಾನೊಂದು ಲೈಟ್ ಆರ್ಡರ್ ಮಾಡಿದೆ, ಲೈಟ್ ಟ್ರೈಪೋಡ್ ಮತ್ತು ಲೈಟು. ಈ ತಂದು ಇಟ್ಟಿದ ತಕ್ಷಣ ನನ್ನ ಫ್ರೆಂಡ್ ಓಪನ್ ಮಾಡಿಬಿಟ್ಟಿದ್ದು. ಈ ಥರ ಓಪನ್ ಮಾಡಿದ್ದಾರೆ, ಬಟ್ ನಾನು ನೋಡಿಲ್ಲ, ತೆಗೆದಿಲ್ಲ. ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಇದು ಟ್ರೈಪೋಡ್ ನಾನು ನೋಡಿಲ್ಲ, ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ. ಇದು ಫೋಲ್ಡ್ ಏನು ಮಾಡೋಕ್ಕಾಗಲ್ಲ. ನಾನು ತುಂಬ ಚಿಕ್ಕ ಫೋಲ್ಡ್ ಮಾಡಿ ಅಂದರೆ ಎಲ್ಲಾದರೂ ಹೋಗುವಾಗ ಕ್ಯಾರಿ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಥರ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ. ಓಪನ್ ಆಗ್ತಿಲ್ಲ. ಇದು ಹೆಂಗೆ ಓಪನ್ ಮಾಡೋದು ಅಂತಾನೆ ನಾವು ಗೊತ್ತಾಗ್ತಾ ಇಲ್ಲ. ಟೈಟ್ ಯೂಸ್ ಮಾಡ್ಕೋಬೋದು. ಆಯ್ತಾಯಿತು. ಇಲ್ಲಿ ಟೈಟ್ ಮಾಡೋದು ಕೊಟ್ಟಿದ್ದಾರೆ. ಟೈಟ್ ಆಗಿತ್ತು, ಸ್ವಲ್ಪ ಒಂದು ಲೂಸ್ ಮಾಡಿಬಿಟ್ಟು ಹಿಂಗಿದು ಸ್ಪ್ರೆಡ್ ಮಾಡಿ ಕೂರಿಸ್ಬೋದು. ಆಮೇಲೆ ಇದನ್ನು ಲೂಸ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಹೈಟಿಗೆ ಬೇಕು, ಇಲ್ಲೂ ಒಂದು ಕೊಟ್ಟಿದ್ದಾರೆ. ಎಷ್ಟು ಹೈಟಿಗೆ ಬೇಕಂದ್ರೂ ಮಾಡ್ಕೋಬೋದು. ಎಷ್ಟು ಹೈಟ್ ಅಂದರೆ ಒಂದು 5 ಫೀಟ್ವರೆಗೂ ಇದೆ. ನಾನು ಆಮೇಲೆ ತೋರಿಸ್ತೇನೆ ಪ್ರಾಪರಾಗಿ. ಇಲ್ಲಿ ತುಂಬ ದಿನದಿಂದ ತೊಗೋಬೇಕಂತ ಅನ್ಕೋತಿದ್ದೆ, ತೊಗೊಳಕ್ಕಾಗ್ತಾ ಇರಲಿಲ್ಲ. ಓಕೆ, ತೊಗೊಂಡೆ. ಇದು ಪ್ರೈಸ್ ಎಷ್ಟು ಅಂದರೆ ಮರ್ತೋಗಿದೆ. ನಾನೆಲ್ಲ ಟ್ಯಾಗ್ ಮಾಡ್ತೀನಿ, ನಿಮ್ಗೆ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು. ನಾನು ಟ್ಯಾಗ್ ಮಾಡ್ತೀನಿ. ಇದು ಟ್ರೈಪೋಡು. ಇದು ಲೈಟ್ ನೋಡೋಣ ಇವಾಗ. LED ಲೈಟ್ಸ್, ಇದು ರಿಂಗ್ ಲೈಟು. ಇದರಲ್ಲಿ 3 ಎಫೆಕ್ಟ್ ಇದೆ. ಒಂದು ಡಾರ್ಕ್ ಲೈಟು, ವಾರ್ಮ್ ಲೈಟು, ಇನ್ನೊಂದು ಈ ಥರ ಇದೆ. ಇದು ಫೋನು ಸೆಟ್ ಮಾಡ್ಕೋಬೋದು ಇದ್ರ ಮೇಲೆ. ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಅಲ್ಲಿ ತರಿಸ್ತಾ ಇರೋದು ಇದನ್ನು. ಗೊತ್ತಿಲ್ಲ, ಮೋಸ್ಟ್ಲಿ ನನಗೆ ಸೆಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅನಿಸುತ್ತೆ. ನಾನು ಆಮೇಲೆ ಸೆಟ್ ಮಾಡಿಬಿಟ್ಟು ಒಂದು ವಿಡಿಯೋ ಹಾಕ್ತೀನಿ. ತುಂಬ ಟೈಮ್ ತೊಗೊಳ್ತಾವೆ. ಇದು ಒಂದು ಮತ್ತು ಟ್ರೈಪೋಡ್ ಎರಡು ಒಟ್ಟಿಗೆ ಬಂದಿರೋದು. ಟ್ರೈಪೋಡ್ ಇವಾಗೆಲ್ಲ ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ವರ್ಕ್ ಆಗುತ್ತೆ ಅನ್ನೋ ಆಗೋದಿಲ್ಲ. ಇದಿಲ್ಲ ಅದೇ ಇರುತ್ತೆ. ಕೊಟ್ಟಿದೆ. ನಾನು ಮಾಡಿದ್ದು ಇದು ಹಾಕಿದ್ದೀನಿ ಅಂಬಾರಿ. ಹೊಸದೆಲ್ಲ ಕಂಪ್ಲೀಟ್ ಆಯಿತಾ? ಏನು ಹಾಕಿಲ್ಲ. ಭಾರಿ ಬೀಳಿಲ್ಲ, ಇಷ್ಟೇ ಆಗ್ತಾಯಿಲ್ಲ. ರಾಮಾಯಣ ಮಕ್ಕಳಿಗೆ ಯಾರಾದರೂ ಗೊತ್ತಿರೋದ್ರೆ ಪಕ್ಕ ನೋಡಿ ಆಡ್ತಿರ್ತಾರೆ. ನೆಕ್ಸ್ಟು ಇದೇನು ಬಗ್ಗೆ ಏನು ಬೆಂಡ್ ಮಾಡ್ಕೋಬೋದು. ತುಂಬ ಫ್ಲೆಕ್ಸಿಬಲ್ ಆಗಿದೆ.
ಇದೊಂಥರ ರೌಂಡ್ ಶೇಪ್ ಇದೆ. ಇದು ಕ್ಯಾಪ್ ಇದನ್ನು ಇದು ಕಾಪಿಚ್ಬಿಟ್ಟು ಅದರೊಳಗೆ ಫಿಕ್ಸ್ ಮಾಡ್ಕೊಳ್ಳೋದು. ಇದು ಫೋನ್ ರೊಟೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ಫಿಕ್ಸಿಬಲ್ ಟೈಪ್ ಹಾಕಿದ್ದಾರೆ. ಮತ್ತು ಇದು ಎಕ್ಸ್ಟ್ರಾ ಪೀಸ್ ಹೋಗುತ್ತೆ, ಫಿಕ್ಸ್ ಆಗಿದೆ ಅಲ್ಲ, ಮತ್ತು ಎಕ್ಸ್ಟ್ರಾ ಪೀಸ್ ಹೋಗುತ್ತೆ. ಏನು ಪೀಸ್ ಇದೆ? ಫೈನಲಿ ಕಷ್ಟ ಪಡ್ಕೊಂಡು ಹೆಂಗೋ ಫಿಕ್ಸ್ ಮಾಡಿದೆ. ಇವಾಗ ಲೈಟ್ ಆನ್ ಮಾಡೋಣ. ಇದು ಚಾರ್ಜ್ ಹಾಕ್ಕೋಬೇಕು. ಆ್ಯಕ್ಚುಲಿ ಚಾರ್ಜಿಂಗ್ ಇರುತ್ತೋ ಏನೋ ನನಗೆ ಗೊತ್ತಿಲ್ಲ. ಇವಾಗ ಹಾಕ್ಕೊಂಡಿದ್ದೀನಿ ಇಲ್ಲಿ, ಆನ್ ಮಾಡಿದೆ. ಹೆಂಗೆ ಕಾಣಿಸ್ತಾರೆ? ಅಪ್ಪ ನೋಡೋಕ್ಕೈತಿಲ್ಲ ನನ್ನ ಕೈಲಿ. ಇದು ಪವರ್ ಆಫ್ ಆನ್ ಮಾಡೋದು, ಇದು ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡೋದು, ಲೆಸ್ ಮಾಡೋದು, ಇದು ಮೋಸ್ಟ್ಲಿ ಮೋಡ್ ಚೇಂಜ್ ಮಾಡೋದು ಅನಿಸುತ್ತೆ. ಟ್ರೈ ಮಾಡೋಣ. ಇದು ತುಂಬ ಲೈಟ್ ಆಗುತ್ತೆ, ಇದು ವಾರ್ಮ್ ಲೈಟ್. ಓಕೆ, ಚೆನ್ನಾಗಿದೆ. ಓಕೆ, ವರ್ತ್ ಅನಿಸುತ್ತೆ. ಓಕೆ, ಚೆನ್ನಾಗಿದೆ ಅಲ್ಲ. ಇದು ಫ್ಲೆಕ್ಸಿಬಲ್ ಹಾಕಿದ್ದೀನಿ, ಇದು ಹಿಂಗೆ ಬೆಂಡೆಲ್ಲ ಆಗ್ತಾಯಿದೆ. ಇದಕ್ಕೆ ಹಾಕಿದ್ರೆ ಮೊಬೈಲು ಬಿದ್ದೇ ಹೋಗ್ತಾಯಿದೆ ಆ ಮೊಬೈಲ್ ವೆಯ್ಟಿಗೆ. ಸೊ ಇನ್ನೊಂದು ಬೇರೆ ಏನೋ ನಟ್ಟು ಬೋಲ್ಟ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಒಂದು ಸಲ ಟ್ರೈ ಮಾಡ್ತೀನಿ, ಅದರಲ್ಲಿ ಫಿಕ್ಸ್ ಆಗುತ್ತಾ ಏನೋ ಅಂತ. ಇನ್ನು ಇಷ್ಟೆಲ್ಲ ಇದೆ, ಇದರಲ್ಲಿ ಯಾವುದಾದ್ರೂ ಫಿಟ್ ಆಗುತ್ತಾ ಏನೋ ಚೆಕ್ ಮಾಡಿಬಿಟ್ಟು ಹಾಕ್ತೀನಿ. ಒಂದು ನಿಮಿಷ ರೀ. ಫೈನಲಿ ಗೊತ್ತಾಯಿತು, ಅದು ಎಕ್ಸ್ಟ್ರಾ ಪೀಸ್ ಇತ್ತಲ್ಲ, ಆ ಪೀಸ್ ಇಲ್ಲಿಗೆ ಹಾಕಿಬಿಟ್ಟು ಆಮೇಲೆ ಈ ಫ್ಲೆಕ್ಸಿಬಲ್ ಪೈಪ್ನ ಅಲ್ಲಿಗೆ ಹಾಕಬೇಕು. ಆದರೆ ನಾನು ಡೈರೆಕ್ಟಾಗಿ ಇದನ್ನು ಇಲ್ಲಿಗೆ ಹಾಕ್ಬಿಟ್ಟಿದ್ದೆ. ಸೊ ಹಾಗಾಗಿ ಅದು ನಿಲ್ತಾ ಇರಲಿಲ್ಲ. ಇವಾಗ ಟ್ರೈ ಮಾಡೋಣ. ಓಕೆ, ಫೈನಲಿ ಕಷ್ಟಪಟ್ಟು ಹೆಂಗೋ ಸೆಟ್ ಮಾಡಿದೆ. ಸೆಟ್ ಮಾಡೋಕ್ಕೆ ಆಯಿತು ಇಷ್ಟೊತ್ತು. ಬಟ್ ಇನ್ನೊಂದೇನಾಗ್ತದೆ, ಇದು ಫ್ಲೆಕ್ಸಿಬಲ್ ವೈರ್ ಕೊಟ್ಟಿದ್ದಾರಲ್ಲ, ಅದು ಕೆಳಗಡೆ ಹೋಗ್ತಾಯಿದೆ. ಇವಾಗ ಬಿಟ್ಟರೆ ಹಿಂಗೆ ಕೆಳಗೆ ಬರ್ತಾಯಿದೆ. ಓಕೆ, ಇವಾಗ ಸ್ಟಾಪ್ ಆಯಿತು. ತುಂಬ ಸ್ವಲ್ಪ ದೂರ ಹೋಗ್ತಾಯಿತ್ತು. ನನ್ನ ಹೈಟಿಗೆ ಸರಿ ಹೋಗ್ತಾಯಿಲ್ಲ ಅನಿಸ್ತಾಯಿದೆ. ಆದರೆ ಮೋಸ್ಟ್ಲಿ ನನಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಪ್ರಾಪರಾಗಿ ಹಿಂಗೆ ಸೆಟ್ ಮಾಡೋದಂತ. ಆಮೇಲೆ ಒಂದ್ಸಲ ಚೆಕ್ ಮಾಡ್ತೀನಿ. ಬಟ್ ಇವಾಗ ಈ ಥರ ಬರ್ತದೆ. ಓಕೆ, ಚೆನ್ನಾಗಿದೆಯಲ್ಲ. ತುಂಬ ವಾಯ್ಸ್ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ ಇವತ್ತು. ಓಕೆ, ನೆಕ್ಸ್ಟು ಇದು ಓಪನ್ ಮಾಡೋಣ ಇವಾಗ. ನಾನು ಯಾವುದು ವೀಡಿಯೋ ಮಾಡಬೇಕಂತ ಏನು ಮಾಡ್ಕೊಂಡಿದ್ದೆ, ರ್ಯಾಂಡಮಾಗಿ ನನಗೆ ಏನಾದರೂ ಬೇಕಾ ಅಂತ ಅಂದಾಗ ಮಾಡ್ಕೊಳ್ಳೋ ಥರ ರ್ಯಾಂಡಮಾಗಿ ಮಾಡಿದ್ದೆ. ಆದರೆ ಇಷ್ಟು ಐಟಮ್ಸ್ ಎಲ್ಲ ಒಟ್ಟಿಗೆ ಬರ್ತಿದೆಯಲ್ಲ ಅನ್ನೋ ಕಾರಣದಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಬ್ರಷ್, ಮೇಕಪ್ ಬ್ರಷು ನನ್ನ ಹತ್ರ ಯಾವುದೂ ಇರಲಿಲ್ಲ. ಆ್ಯಕ್ಚುಲಿ ನನಗೆ ಅವಶ್ಯಕತೆ ಇಲ್ಲ, ಹಾಕಿದ್ದು ಅಟ್ಲೀಸ್ಟ್ 1-2 ಯಾವುದಾದ್ರೂ ಬೇಕಾಗುತ್ತೆ ಅಂತ ಇಷ್ಟೂ ಮಾಡಿದ್ದೀನಿ. ಇಷ್ಟು ಎಷ್ಟು ಪೀಸ್ ಇದೆ ಗೊತ್ತಾ? 1 2 3 4 5 6 7 8 9 10 15 ಪೀಸಸ್ ಇದೆ. 15 ಇದೆ ವಿತ್ ಪೌಚ್. ಚೆನ್ನಾಗಿದೆ ಪೌಚ್ ಆ್ಯಕ್ಚುಲಿ. ಓಕೆ, ಇದ್ರದ್ದು ನಾವು ಪ್ರೈಸ್ ನೆನಪಿಲ್ಲ, ಹಾಕ್ತೀನಿ. ನಮಗಂತೂ ಗೊತ್ತಿಲ್ಲ ಇವೆಲ್ಲ ಯಾವುದಕ್ಕೆ ಯೂಸ್ ಮಾಡೋದಂತ. ಎಲ್ಲನೂ ಸರ್ಚ್ ಮಾಡಬೇಕು. ಇದು ಗೊತ್ತು ನಮಗೆ, ಹೈಲೈಟರ್ ಯೂಸ್ ಮಾಡೋದು. ಇದು ಮೋಸ್ಟ್ಲಿ ಬ್ಲಷ್ ಇರ್ಬೋದೇನೋ, ಮೋಸ್ಟ್ಲಿ ಬ್ಲಷೇ. ಎರಡು ಒಂದೇ ಥರ ಇದೆ, ಒಂದು ಚಿಕ್ಕದ ಒಂದು ದೊಡ್ಡ ಇದೆ. ಆದರೆ ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ಪೌಡರ್ ಒಂದಿರ್ಬೋದೇನೋ.
ಇದು ಲಿಪ್ ಯೂಸ್ ಮಾಡೋದು. ಮಿಕ್ಕಿದ್ದು ಯಾವುದೂ ಗೊತ್ತಿಲ್ಲ ಯಾವುದೂ ಯೂಸ್ ಮಾಡೋದಂತ. ನಾನು ಸರ್ಚ್ ಮಾಡಿ ನೋಡಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ. ಓಕೆ, ಇವಾಗ ಮತ್ತೆ ಇದು ಓಪನ್ ಮಾಡೋಣ. ನಾನು ಆ್ಯಕ್ಚುಲಿ ಎಲ್ಲ ತುಂಬ ಕಮ್ಮಿ ಪ್ರೈಸ್ದು ಆರ್ಡರ್ ಮಾಡಿರೋದು. ಯಾವುದು ಮೋರ್ ದೆನ್ 1500 ಇರೋದು 500 ರೇಂಜದ್ದು ಬಂದಿದೆ. ಅದು ಬಿಟ್ಟರೆ ಎಲ್ಲ 500 ಒಳಗಡೆ ಇರೋ ಐಟಮ್ಸೇ. ಒಂದು ನಿಮಿಷ ಓಪನ್ ಮಾಡಿಬಿಟ್ಟೆ ಅಂದರೆ ಎಲ್ಲ ಕಮ್ಮಿ, ಲೈಕ್ 150, 200, 300, 400, 500, ಮ್ಯಾಕ್ಸ್ 600 ಇರ್ಬೋದು. 600 ನಾನು ಯಾವುದು ಪೇ ಮಾಡಿಲ್ಲ. 600 ಒಳಗಡೆ ಅಷ್ಟೇ. ನಾನು ಆ್ಯಕ್ಚುಲಿ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಯಾವುದು ತೊಗೊಳ್ಳಲ್ಲ. ಸೊ ಈ ಥರ ಎಲ್ಲ ಏನಾದರೂ ಚೀಪಾಗಿ ಸಿಕ್ಕಿದ್ರೆ ತೊಗೋತೀನಿ. ಇದು ನೋಡಿ, ಯೂಸ್ ಮಾಡ್ತೀರಾ ತುಕ್ಕಿಡ್ಬಿಟ್ಟಿದೆ. ಇದು ಆ್ಯಕ್ಚುಲಿ ನನಗೆ ಕಾಲೇಜಲ್ಲಿ ಕೊಟ್ಟಿದ್ದು. ಅವ್ರು ಕಂಪ್ಲೀಟ್ ಕಿಟ್ ಕೊಟ್ಟಿದ್ದರು, ಡ್ರಾಯಿಂಗ್ದು ಅದು ಇದು ಏನೇನೋ. ಅದರೊಳಗೆ ಇದೊಂದು ಬಂದಿತ್ತು. ನಾನು ಯೂಸ್ ಮಾಡ್ದಿರಾ ತುಕ್ಕಿಡ್ಬೋದು. ಇವಾಗ ಕಾಲೇಜಲ್ಲಿ ಯೂಸ್ ಮಾಡಿದ್ನ ನಾನು ನೆನಪಿಲ್ಲ, ಬಟ್ ಇವಾಗ ಯೂಸ್ ಆಗ್ತಿದೆ. ಫೈನಲ್ ಇದು ಕ್ಯಾಂಡಲ್ ಅನಿಸುತ್ತೆ. ಆ್ಯಕ್ಚುಲಿ ನನಗೆ ಕ್ಯಾಂಡಲ್ ಅಂದರೆ ತುಂಬ ಇಷ್ಟ. ಇದು ಜಾರಲ್ಲಿ ಬರುತ್ತಲ್ಲ ಕ್ಯಾಂಡಲು, ಆ ಥರದ್ದು. ಫ್ಲೇವರ್ ಬಂದು ಲ್ಯಾವೆಂಡರ್. ಕ್ಯೂಟಾಗಿದೆ ಅಲ್ಲ ನೋಡೋಕ್ಕೆ. ನಂತರನೇ ಕ್ಯೂಟಾಗಿದೆ. ಇದು ತುಂಬ ಕಮ್ಮಿ, ಲೈಕ್ ಅಮೌಂಟ್ ಎಕ್ಸಾಕ್ಟ್ ನೆನಪಿಲ್ಲ, 200 ಒಳಗಡೆ ಅಮೌಂಟು. ನಾನು ಯಾವುದೋ ಕಾಸ್ಟ್ಲಿದು ಎಲ್ಲ ಏನೂ ಆರ್ಡರ್ ಮಾಡಲ್ಲ ಯೂಶ್ವಲಿ. ನೆಕ್ಸ್ಟು ಇದೆಲ್ಲ ನೆಕ್ಸ್ಟ್ ಇದರಲ್ಲಿ ಮಾಡ್ತೇನೆ. ವೀಡಿಯೋ ಲೆಂತಿ ಆಗ್ತಿದೆ ಅನಿಸ್ತಿದೆ ನನಗೆ ಯಾಕೋ. ಮತ್ತು ನಂಗೆ ಸ್ವಲ್ಪ ಬೇರೆ ಕೆಲಸ ಕೂಡ ಇದೆ, ಔಟ್ಸೈಡ್ ಹೋಗ್ಬೇಕು ಇವಾಗ. ಸೊ ಇವಾಗ ಕಮ್ಮಿ ಟೈಮಲ್ಲಿ ನಾನು ಇಷ್ಟೇ ಓಪನ್ ಮಾಡೋಕ್ಕಾಗಿದ್ದು. ನೆಕ್ಸ್ಟ್ ಇದರಲ್ಲಿ ಮಿಕ್ಕಿದ್ದೆಲ್ಲ ಮಾಡ್ತೇನೆ. ನನ್ನ ಚಾನಲ್ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.